ಮೈಕ್ ಇಲ್ಲಿ ರಮಣ ಅಂತ ನೋಡಿ ಇಲ್ಲಿ ಕೇಳತ್ರ ಇಲ್ಲಿ ಅನ್ನದಾತ್ರ ನಿಮ್ಮಲ್ಲಿ ಏನಂದ್ರೆ ಕೇಳತ್ರ ಈ ಕಡೆ ಇವತ್ತು ಕಾರಣಾಂತರದಿಂದ ಸ್ವಾಮಿಯರೆಲ್ಲ ರಜೆ ಮಾಡ್ಬಿಟ್ಟಾರೆ. ಯಾರು ಸ್ವಾಮಿಯರ್ ನೋಡ್ಬೇಕು ಗುರುಗಳು ನೋಡ್ಬೇಕು ಅಂತಕ್ಕಂಥ ಇದ್ರೆ ಯಾರು ನೋಡ್ಬೇಕು ಸ್ವಾಮಿಯರ್ನ ಕೈ ಎತ್ತಿ ಗುರುಗಳು ನೋಡ್ಬೇಕು ಅಂತಕ್ಕ ಸ್ವಾಮಿ ನೋಡ್ಬೇಕು ಅವ್ರು ಕರೆಸ್ತೀನಿ, ಇಲ್ಲಾಂದ್ರೆ ಕರ್ಸಲ್ಲ. ನೋಡ್ಬೇಕಾ ನೋಡಿಲ್ಲ ನೀವು ಮೂಸೆ ಪಟೋಕಲ್ಲಿ ಗುರು ನೋಡಿಲ್ಲ ಅಂತಿಲ್ಲ ಮನೆಯಾಳ ನೋಡಿ. ಭಕ್ತರ ತುಂಬಿ ತೊಳ್ಕ ದೇವಸ್ಥಾನ. ನಾನು ಯಾವತ್ತೂ ನಿಮ್ಗೆ ಗೊತ್ತಿರುತ್ತೆ, ಇಲ್ಲಿ 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹಮೂರ್ತಿಗಳ ಮಕ್ಕಳು, ಒಂದೇ ಒಂದು ಒಳ್ಳೆ ಕಡಿಯಲ್ಲ, ನಾವು ಯಾರು ಮೋಸ ಮಾಡಲ್ಲ. ನಿಮಗೆ ಗೊತ್ತಿರೋ ಸಾಕಷ್ಟು ಲೈವಲ್ಲಿ ಹಾಕಿದ್ದಿಲ್ಲ ಮಾತು ಬರಲ್ಲ ಅಂತ ನೋಡಿ. ಪುಣ್ಯಾತ್ಮ ಅಲ್ಲೇ ಕೂತು ತಲೆ ಹೊಡಿತಾನೆ ಬಸ್ ಹಾಕೊಂಡು ಅವನೇ ಮಾತು ಬರ್ತಿಲ್ಲ ಅಂತ ಪಕ್ಕದ ನೋಡಿ. ತಾಯಿ ಒಂದು ಕಿಡ್ನಿ ಫೇಲ್ ಆಯ್ತು, ತಾಯಿ ಅಡ್ಡಿ ಮಾಡ್ಕೊಳ್ಳೋ ಪುಣ್ಯಾತ್ಮರು ನೀವು ದೂರಿಂದ ಬಂದು ಏನ್ಬೇಡಿ. ಇವತ್ತೊಂದಿನ ಅಮಾವಾಸ್ಯೆ ಆಮೇಲೆ 50 ಜನ ಕಮ್ಮಿ ಸಾಮಾನ್ಯವಾಗಿ ನೋಡಿ. ಚಿಂತಾಮಣಿಯಿಂದ ಬರ್ತಾನೆ, ಕಣ್ಣೇ ಕಾಣಲ್ಲ ಪುಣ್ಯಾತ್ಮ, ನಮ್ಮ ದೇವಸ್ಥಾನ ವೆಲ್ಡಿಂಗ್ ಮಾಡಿದ ಪುಣ್ಯಾತ್ಮ. ಪಂಚಪೀಠನ ಬರ್ತಾನೆ, ಕಾಲೇ ಬರುತ್ತೆ ಜಗಕ್ಕೆ. ನನ್ನ ಫೇಸ್ಬುಕ್ ಮಾಡಿ ನಾನೆಲ್ಲ ಫೇಸ್ಬುಕ್ ಮಾಡೋದು ಶಿವಣ್ಣ ಅಂತ. ಆಂಧ್ರದಿಂದ ಬರ್ತಾನೆ, 108 kg ಇದ್ದಾನೆ, ಅವ್ನು ಕಣ್ಣು ಬರುತ್ತೆ, ಅವ್ನ ಫೋಟೋ ಹಾಕ್ತಾನೆ, ಮಾತು ಬರುತ್ತೆ, ಕಣ್ಣು ಬರುತ್ತೆ ಅಂತ. ಇನ್ನು ಸಾಕಷ್ಟು ಜನ ನೋಡಿ ನಂಜನಗೂಡಿಂದ ಬರ್ತಾರೆ. KV ಕೆಲಸಕಾರ ಪೇಪರ್ ಹಾಕಿ ಬಂದರೆ ಕಟ್ಟಗಟ್ಟ. ನಿಮ್ಮೂರಲ್ಲಿ ಜಾತಿ ಗುದ್ದಾಡ್ತೀರಿ, ನಾವು ಜಾತಿ ಗೀತಿ ಏನಿಲ್ಲ. ನಮ್ಮಲ್ಲಿ ಒಂದೇ ಜಾತಿ, ತಾಯಿ ತಂದೆ ಯಾವನ್ ಸಾಕ್ತಾನೆ ಅವನು ಒಳ್ಳೆ ಜಾತಿ, ಆಧಾರ ಜಾತಿ ನಮ್ದು. ಅಪ್ಪ ಅಮ್ಮಗೆ ಅನ್ನ ಹಾಕೋ ಒಂದ್ ಜಾತಿ, ಅಪ್ಪ ಅಮ್ಮಗೆ ಅನ್ನ ಹಾಕಲು 2 ಜಾತಿ, ನಿಮ್ದೊಂಥರ ಜಾತಿ. ನಾವು ದೇವಸ್ಥಾನ 3 ಪದವಿ ಓದಿ, ನೀವು 3 ಪದವಿ ಓದ್ಬೇಕು. ಡಿಗ್ರಿ ಮಾಡಿದೀನಿ, ಕಂಪ್ಯೂಟರ್ ಮಾಡಿ, ಯಾರು ಕೇಳಲ್ಲ. ನೀವು ಜೀವನದಲ್ಲಿ 3 ಡಿಗ್ರಿ ಮಾಡ್ಬೇಕಾದ. 1 ಡಿಗ್ರಿ ತಾಯಿ ತಂದೆ ಹೊಟ್ಟೆ ತುಂಬ ಅನ್ನ ಹಾಕಿ, 2ನೇ ಡಿಗ್ರಿ ಅಣ್ಣ ತಮ್ಮಳು ಒಗ್ಗಟ್ಟಾಗಿರಿ. ಸಾಕ್ಷಿ ನಾವೇ 6 ಜನ ಮಕ್ಕಳು ನಾವು. ನೀವು ಮುದ್ದಾಡ್ಬಿಡಿ. ನಮ್ಮ ಅಕ್ಕ ಇವಳು ತಂಗಿ ಹೆಸರು ಕೆಲಸ ಮಾಡ್ತಾವೆ, ನಾವು ಅಣ್ಣ ತಮ್ಮಗಳೇ ಅಥವಾ ಅಣ್ಣ ತಮ್ಮಳು ಒಗ್ಗಟ್ಟಾಗಿರಿ. ಬಹಳ ಸಂತೋಷ. ಆಮೇಲೆ 2ನೇ ಡಿಗ್ರಿ ಏನಂದ್ರೆ ಕಂಡರ ಮನೆ ಬಗ್ಗೆ ನೋಡ್ಬೇಡಿ, ಕಂಡರ ವಿಚಾರ ಮಾತಾಡಲೇಬೇಕು. ಅದು ನೀವು ಸಾಧನೆ ಮಾಡತಕ್ಕಂಥ 2ನೇ ಡಿಗ್ರಿ. 3ನೇ ಡಿಗ್ರಿ ಏನಂದ್ರೆ ಹಾಸಿಗೆದಷ್ಟು ಕಾಚಿ ಹಾಕಿ, ಸಾಧ್ಯವ 4 ಜನಕ್ಕೆ ಅನ್ನ ಹಾಕಿ, ಅದಕ್ಕೆ ದೇವಸ್ಥಾನ ಬೆಳೀತಾರೆ. ಇವತ್ತು ಸಂತೋಷ ಪಡೋ ಸಂಗತಿಯನ್ನು ನಮ್ಮನ್ನ ಕ್ಲಾಸ್ ಹಾಕ್ಬಿಟ್ಟ ಮುಂಚೆ ಸಂತೋಷ ಪಡೋ ಸಂಗತಿ ಏನಂದ್ರೆ, ನಿಮ್ಮೂರಲ್ಲಿ ನಾವು ಆ ಜಾತಿ ನೀವೇ ಜಾತಿ ಗೊತ್ತ, ನಾವೆಲ್ಲ ಜಾತಿ ನಾನ್ ಗೌಡ, ಈ ಜಾತಿಗಳ ಅವಶ್ಯಕತೆ ಇಲ್ಲ. ನಮ್ ದೇವಸ್ಥಾನ ಹೆಂಗ್ ಬೆಳಿತೈತಿ ನೀವೇ ನೋಡಿ. ಭಕ್ತರೇ ಬಂದು ಭಕ್ತರೇ ಬೆಳೆಸಿ ಭಕ್ತರೇ ದುಡ್ಡು ಹಾಕಿ ನೋಡಿ. ನೀವು ಹಾಕೋ ದುಡ್ಡು ನಾವು ಸ್ವಲ್ಪ ತಿಂದು ಸ್ವಲ್ಪ ಸಹಾಯ ಮಾಡಿ ಸ್ವಲ್ಪ ಬಡಬಗರಿಗೆ ಕೊಟ್ಟು ಒಂದು ಸಣ್ಣ ಗುಡಿ ಕಟ್ಕೊಂಡಿದ್ದೀನಿ ನಾನು ನಿಮ್ಮಂತರ ದಯೆಯಿಂದ ಅಲ್ವಾ. ನೀವು ಕೂಡ ಅಕ್ಕಿಯಿಂದ, ನೀವು ಕೂಡ ಬೆಲ್ಲದಿಂದ, ನೀವೇನ್ ಕಾಣಿಕೆ ದುಡ್ಡು ಹಾಕ್ತೀರ ಅದೇ ಸಾಕು ನಮ್ಗೆ. ಸಾಕಷ್ಟು ಜನ ಹೇಳ್ತಾರೆ ನಮ್ಗೆ ದೇವಸ್ಥಾನ ದೊಡ್ಡದಾಗ ಕಟ್ಟೋಣ, ಹಂಗ್ ಮಾಡೋಣ ಹಿಂಗ್ ಮಾಡೋಣ, ಚೀಟಿ ಹಾಕೋಣ ಅಂತ ಕೇಳಿದ್ರು ನನ್ಗೆ. ಚೀಟಿ ಹಾಕಿ ಏನ್ ಮಾಡೋಣ ಅಂದ್ರೆ ಬಡಬಗ ತಲೆಮೆ ಹೊಡೆಯೋದು ಬೇಡಕ್ಕೆ ಬೇಡ. ಈ ಕಡೆ ನಾವು ಇವತ್ತು ನಿಮ್ ಸಾಲಾಗಿದ್ದೀವಿ ನೋಡಿ. ನೀವು ಹಾಕೋ ದುಡ್ಡಲ್ಲೇ ನಾವು ಊಟ ಮಾಡ್ತಿದ್ವಿ. ಶಾರ್ಟ್ ಹಾಕಿ ನೋಡಿ, ಯಾರ ಕೆನಡಾಯಿಂದ ವಾಚ್ ಕೊಡ್ತಾರೆ. ನಾನು ಸಾಮಾನ್ಯ ವಾಚ್ ಕಟ್ಟಲ್ಲ, ಅಕ್ಕೆಲ್ಲ ಬೇಕು ಅಂತ ಕೊಡ್ತಾರೆ, ಯಾರಿಗಾರು ಬೇಕು ಕೊಟ್ಕೊಂಡು ಸಾಕಲ್ಲ. ಆಯ್ತಾ, ಸಾಮಾನ್ಯವಾಗಿ ಪ್ರೀತಿಯಿಂದ ಕೊಡೋದಿಲ್ಲ, ಅದೇ ಸಾಕು. ನೀವು ಕೊಡೋ ದುಡ್ಡು ಸಾಕು ನಮ್ಗೆ. ನಿಮ್ ಋಣ ದಿವಸಕ್ಕೆ ಆಗಲ್ಲ. ನೀವು ಕಾಣಿಕೆ ಟೇಬಲ್ ಏನ್ ಕಂಪ್ತೀರಾ, 1 ರೂಪಾಯಿ 2 ರೂಪಾಯಿ 10 ರೂಪಾಯಿ 100 ರೂಪಾಯಿ, ಅದೇ ಋಣ ಸಾಕು ನಮ್ಗೆ. ಅದೆಲ್ಲ ಬದುಕ್ಬೋದು ನಾವು. ನಾವೇನ್ ಸಾಲ ಮಾಡ್ಕೊಂಡು ಸ್ಕೂಲ್ ಇಲ್ಲ. ಅದೇ ಇಂಟರ್ನೆಟ್ ಕಾರು, ಅದೇ ಮನೆ, ಅದೇ ಅರ್ಜೆಂಟ್ ಇದೆ. ನೀವೆಲ್ಲ ಓದಿ ಮಗ ಹೊಡಿತೇನೆ ಅಂತ ನಾವು ಓದಿವಪ್ಪ. ನೀವು ಎಷ್ಟು ಓದಿ ಗೊತ್ತಾ? ನಮ್ಮ ಅಪ್ಪ ಅಮ್ಮನ ಹೆಂಗ್ ಸಾಕ್ಬೇಕು ಅಂತ ಓದಿನಿ ನಾನು. ಯಾರ ಬಗ್ಗೆ ಹೆಂಗ್ ತಿಳ್ಕೊಂಡಿದ್ದೀನಿ, ಯಾರ ಬಗ್ಗೆ ಮಾತಾಡಬಾರ್ದು ಅಂತ. 3ನೇದು ಹೆಂಗ್ ಗೊತ್ತಾ? ಸಾಲನೇ ಮಾಡ್ಬಾರ್ದು. ನಾವು ದೇವದ ಸಾಲ ಮಾಡಿಲ್ಲ, ಮಾಡೋದಿಲ್ಲ. ನಾವ್ ಹಿಂಗೆ ಆರೋಗ್ಯ ಇದ್ದೀವಿ ನಾವು ತುಂಬಾ ಶ್ರೀಮಂತರು ಆರೋಗ್ಯದಲ್ಲಿ ಮಾತ್ರ. ದಯವಿಟ್ಟು ಸಹಕರಿಸಿ. ಪ್ರತಿ ನಿಮ್ಗೆಲ್ಲ ಗೊತ್ತಿರುತ್ತೆ, ನಾನು ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ. 8 ವರ್ಷ ಬರೋಬ್ಬರಿ ಹೊತ್ಕೊಂಡು ಕುಡಿದೆ ನನ್ನ ಜೀವನದಲ್ಲಿ. 3 ಕೇರಿಕೆ ಹೊಟ್ಕೊಂಡು ಕುಡಿದು ಈ ಹೆಸರು ಮಾಡಕ್ ಬಹಳ ಕಷ್ಟಪಟ್ಟಿನಿ. ನನ್ನ ಕರೆಂಟು ಕೊಟ್ಟಾರೆ, ಕಲ್ಲು ಹೊಡೆದಾರೆ, ಕಂಪ್ಲೇಂಟ್ ಕೊಟ್ಟಾರೆ, ಎಲ್ಲ ಅನುಭವಿಸಿ ಬಂದಿ ನಾವು. ಇಲ್ಗೊಂದು ಅನುಭವಿಸಿ. ಮಾಹಿತಿ ತಪ್ಪು ನಮ್ದು, ರೋಡ್ ನಮ್ದಲ್ಲ. ಆದ್ರೆ ಇವತ್ತು ಬಂದಿರಕ್ಕಂತ ಅರ್ಜೆಂಟ್ ಇದಕ್ಕಂತಾರೆ. ಯಾರಿಗೆ ಅರ್ಜೆಂಟ್ ಇದೆ, ಒಂದ್ ವೇಳೆ ನಿಮ್ಗೆ ಅರ್ಜೆಂಟ್ ನಿಮ್ಮ ಮನೇಲಿ ಮೆಸೇಜ್ ಖಾಲಿ ಆಗುತ್ತೆ, ಇಲ್ಲ ನಿಮ್ ಟಿವಿ ನೋಡ್ಬೇಕು, ಇಲ್ಲ ನಿಮ್ಗೆ ಏನೋ ಪ್ರೋಗ್ರಾಮ್ ಇದ್ರೆ, ನೀವೆಲ್ಲ ದಡ್ಡರಾಗಿದ್ರೆ ಸೀದಾ ಮನೆಗೆ ಹೋಗ್ರಿ, ಏನ್ ಪರವಾಗಿಲ್ಲ. ನಾವೇ ನಿಮ್ಮನ್ನ ಕಾಯಲ್ಲ. ಕಾಯ್ಬೇಕು ಅಂದ್ರೆ ಚರಿತ್ರೆ ಇದೆ ಇಲ್ಲಿ. ಏನ್ ಬಂತ ನೀವು ಹಾಡು ಕೇಳಿರ್ತೀರ. ಸಾಮಾನ್ಯವಾಗಿ ಕೆರೆ ಬಹಳ ಗಾಳಿ ಕೆರೆ ಅಂತಾರೆ, ಗಾಳಿ ತುಂಬಂತ ಕೆರೆ. ಬಾಬುಡಂಗಿರಿ, ಮುಳ್ಳಂಗಿರಿ ಅಂತ ಪವಿತ್ರವಾದ ಜಾಗಂಗಿ ಬರ್ತೈತೆ. ಅದೇ ಮಧು ಕೆರೆ ನೀರು. ಆ ನೀರು ಬೆಳೆದ ಪುಣ್ಯ. ಯಾರು ಹಸಿ ಬೇಡಿ, ತಲೆ ಮೇಲೆ ನೀರು ಹಾಕೊಂಡು ಹೋಗಿ. ಅದು ನಾಳಿಗೆ ನೀರಿರಲ್ಲ. ಮತ್ತೆ ಗಾಳಿ ಕೆರೆ ಯಾವ ನೀರು ಗೊತ್ತಾ? ಆಗ ಈ ಕೆರೆ ಅಲ್ಲ. ಪುಣ್ಯವಂತರು ಮಾತ್ರ ಬನ್ನಿ, ಅಸಹ್ಯ ಪಡ್ಬೇಡಿ. ಆ ನೀರೇ ಕುಡಿದ್ಬೇಕಾದ್ರೆ ನಾವು ಇದೇ ನಮ್ಮ ಮನೆ. ನಾವು ಕರೆಂಟು ಕಂಡಿಲ್ಲ, ಸೀಟು ಕಂಡಿಲ್ಲ. ನಾವು ನಿಮ್ಮಂಗೆ ಇದೀವಿ, ಓದಿದೀವಿ. ಬಂದ್ ಮಗ ಕುಡಿತಾನೆ ಅನ್ಬೇಡಿ. ಜಾಸ್ತಿ ಜನ ಬಂದು ಮಗ ಕುಡಿತಾನೆ. ಅದ್ ಹೆಂಗ್ ಬೆಳೆಸಿರಿ? ವೆಲ್ಡಿಂಗ್ ಶಾಪ್ ಕೆಲಸ ಮಾಡ್ತೀವಿ, ಬ್ರಾಂಡಿ ಶಾಪ್ ಕೆಲಸ ಮಾಡಿ. ಕುಡಿಯೋದ್ ಕಲ್ಸಿಲ್ಲ ನಮ್ಮಪ್ಪ, ಬದುಕೋದ್ ಕಲ್ಸನೆ. ನಾವು ಊಟಕ್ಕೆ ಬಂದರು 2 ರೂಪಾಯಿ ಸಂಬಳ ನಮ್ಮ ಅಪ್ಪಗೆ. ಇವ್ರಿಗೆ ಬಂದ್ ನಂಗೆ 18 ರೂಪಾಯಿ ಸಂಬಳ ಬ್ರಾಂಡಿ ಶಾಪ್ ಅಲ್ಲಿ. ನೀವೆಲ್ಲ ಬರೇ ಮಗ ಹುಷಾರಿಲ್ಲ ಅಲ್ಲಿ ಬಂದು ಎಲ್ಲ ಕೇಳಿದ್ ಒಂದೇ, ಹುಷಾರ್ ಗಾಳಿ ಬೀಸ್ತಾ ಇದೆ,
ಒಂದ್ ಸೊಳ್ಳೆ ಕಡಿಯಲ್ಲ, ರಕ್ತ ನಾಯಿ ನೆಕ್ಕ ನೋಡಂತ ಚರಿತ್ರೆ ಏನಿದೆ ಅಂತ. ಒಂದೇ ಒಂದು ನೀರು ಕಳ್ಸಿದ್ದಲ್ಲ, ನೀವು ನೋಡಿಲ್ಲ. ಅದೃಷ್ಟ 2 ವರ್ಷ ದೇವ್ರು ಕುಣಿಸಬೇಕು. ಹೋದ ಅಮಾವಾಸ್ಯೆ ಕುಣಿಸ್ತಾ ಇದೀವಿ. ಪ್ರತಿ ಅಮಾವಾಸ್ಯೆ ದೇವ್ರು ಕುಣಿತ 12 ಗಂಟೆಗೆ ಇರುತ್ತೆ. ಅವ್ಳು ಕುಣಿತ ಅವಳ ಹಬ್ಬರ ನೋಡಿ ಖುಷಿ ಪಡ್ರಿ. ಹೆಂಗ್ ಕುಣಿತಾಳೆ ಅವಳು, ಏನ್ ಹಬ್ಬರ ಅವ್ರದ್ದು. 8 ವರ್ಷ ಹೊತ್ತನ್ನು ಕುಣಿದೀನಿ, ಆಮೇಲೆ ದೇವ್ರು ಸಿಕ್ಕಿದ್ದು. ಯಾವ ಊರು ಕಟ್ಟದೇ ಇಲ್ಲ. ನಾವು ಆಡಕ್ ನೋಡಿ ಅವತಾರಗಳು ನೋಡಿ ಒಂದು ಖುಷಿ ಆಗ್ತದೆ. ಯಾವ ಪುಣ್ಯಾತ್ಮರು ವಾದ್ಯ ಮಾಡಕ್ ಬಂದ ಪುಣ್ಯಾತ್ಮರು ಬಂದೇರೆ, ಹೊರ ಅಂತ ಪುಣ್ಯಾತ್ಮರು ಬಂದೇರೆ. ಇವತ್ತು ಏನ್ ಬಂದ್ ನೀವು ಕಾಣಿಕೆಗೆ ದುಡ್ಡು ಹಾಕಿರಿ, ಸೀರೆ ತಂದ್ಕೊಟ್ಟಿರಿ, ಅಕ್ಕಿ ತಗೊಂಡು ಬೆಲ್ಲ ತಗೊಂಡಿರಿ. ನಾನು ಯೂಟ್ಯೂಬ್ ಮಾಡಿ ಜಗತ್ತು ಪ್ರಸಿದ್ಧ ಮಾಡಿ ಮಟ್ಟ ತುಂಬಿಸ್ತದೆ ನಿಮ್ಗೆಲ್ಲ ಒಂದ್ಸಲ ನನ್ನ ಕಡೆಯಿಂದ. ಜೀವನದಲ್ಲಿ ಸಾಧನೆ ಮಾಡೋದು ಒಂದೇ, ಸತ್ತಾಗ ಬಳಬೇಕು. ಹಂಗ್ ಸಾಧನೆ ಮಾಡಿ. ದೊಡ್ಡ ಮನೆ ಕಟ್ಟನ್ ಶ್ರೀಮಂತಲ್ಲ, ಮೂಲೆ ಮಲ್ಕೋಬಾರ್ದು. ದೊಡ್ಡ ಕಾರ್ ತಗೊಂಡ ಶ್ರೀಮಂತಲ್ಲ, ಕಾರ್ ಸಾಲ ತೀರ್ಸ ಕೆಪಾಸಿಟಿ ಇರ್ಬೇಕು, ಅವ್ನು ಶ್ರೀಮಂತ ನನ್ನ ಪ್ರಕಾರ ಅಲ್ವಾ. 18 ಜನರಿಗೆ ನೋಡಿ, ಇಲ್ಲಿ ತಣ್ಣು ಗಾಳಿದೆ, ಅಲ್ಲಿ ಸೆಕೆ ಒಳಗಡೆ ಅಡಿಗೆ ಬೇಯ್ತಾ ಇದೆ. ನಮ್ಮ ಅಮ್ಮ ಎಲ್ಲ ಅಡಿಗೆ ಮಾಡ್ತಾವ್ರೆ. ನಮ್ಮ ಅಪ್ಪ ಪೇಪರ್ ಆಯ್ತಾನೆ, ನಿಮ್ಗೆ ಗೊತ್ತಿಲ್ಲ. ನಾವು ಅಣ್ಣ ತಮ್ಮಗಳು ನಾವು. ಅಲ್ಲಿ ಸೆಕೆ ಆಗ್ತದೆ, ಕರೆಂಟ್ ಇಲ್ಲ. ಇಲ್ಲಿ ನೋಡಿ ತಣ್ಣಗಿರೋ ಕಳ್ತೀರಿ, ಇಲ್ಲಿ ಬರ್ತಾರೆ. ಹೋಗಿ ಒಂದೇ ಪ್ರಶ್ನೆ, ಕಿಡ್ನಿ ಫೇಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಮಗುನೇ ಬದುಕಲ್ಲ ಅಲ್ಲಿತ್ತ ನನ್ನ ಮಗಳು. ಮಗುನೇ ಬದುಕಲ್ಲ ಅಂತಕ್ಕಂಥ ಬಳ್ಳಾರಿನ ಬಂದು ಇರ್ತಾರೆ. ಕೈ ಇದೇ ಕೈ. ನಾನೆಲ್ಲ ಇವತ್ತು ನಾನು ಸ್ವಾಮಿಯರು ಗುರುಗಳು ನಮ್ಮ ಪವಾಡ ಪುರುಷ ಹೇಳೋದೇ ಇಲ್ಲ. ನಿತ್ಯ ಏನ್ ಗೊತ್ತಾ, ನಿತ್ಯ ನಮ್ಮ ತಾಯಿ ತಿಂದು ಸೇವೆ ಮಾಡಿ ಹೇಳ್ತು ಅನ್ನ ತಿಂತೀವಿ. ನಿತ್ಯ ತಾಯಿ ತೊಳೆದು ತಾಯಾರನ್ನು ತೊಳೆದು ಹೇಳ್ಬೇಕು, ನೀರು ಕುಡಿದಿದೆ ಪುಣ್ಯ ಅಂತರು. ನಾನು ತುಂಬಾ ಶ್ರೀಮಂತ. ಒಂದೇ ಒಂದು ಇಂಡೇಷನ್ ಹೆಂಗ್ ಒಂದೇ ಅವ್ನು ಕೊಡ್ಸಿದ್ದಾನೆ. ಒಂದೇ ಒಂದು ಇಂಡೇಷನ್ 8 ಸರಿ ಬಿಟ್ಕೊಟ್ಟಿನಿ ನಾನು. ದಾನ ಮಾಡಿ ಏನು ಬರಲ್ಲ, ಒಳ್ಳೇದ ಬಗ್ಗೆ ಯೋಚನೆ ಮಾಡಿ. ಸ್ವಾಮಿಯರ್ ನೋಡ್ಬೇಕು ಅಂತ ಗೊತ್ತಾ, ಸ್ವಾಮಿಯರನ್ನ ಕರ್ಸ್ತೀನಿ ಇವತ್ತ. ನೋಡ್ಬೇಕಾ? ಕಣ್ ಮುಚ್ಚಂಡು ಕಣ್ಬಿಡು, ಕಾಣ್ತೀನಿ. ಮತ್ತಿಲ್ಲ ಇಲ್ಲೇ ಇಲ್ವಾ? ನೆನ್ಪಿಕೊಳ್ಳಿ, ಯಾವುದೇ ಕಾರಣಕ್ಕೂ ನಿಮಗೆ ಬಡ್ಡಿ ಬರ್ತಾರೆ. ನೀವು ಅನ್ನ ಕೊಡ್ತೀರಿ, ಬಟ್ ನಿಮ್ಮನ್ನ ಭಯ ಆಡ್ತೀನಿ. ಇದೆಲ್ಲ ತಮಾಷೆ, ಇದೆಲ್ಲ ಆಟಿಕೆ. ಮನುಷ್ಯ ಸತ್ತವ ಒಂದೇ ನೋಡಿ ಹೇಳಿ, ನನಗೆ ಜಾತಿ ಗೀತಿಲ್ಲ, ಎಲ್ಲ ಒಳಗೆ ಗೊತ್ತಿಲ್ಲ. ಯಾಕೆ ಗೊತ್ತಾ, ಕಾಯಿಲೆ ಬರಂಗಿದ್ರೆ ನಂಗೆ ಸಾಕಷ್ಟು ಹೇಳಿದ್ರೆ ಮುಟ್ಬಾಡಿ ಸ್ವಾಮಿಯರ ಕಾಯಿಲೆ ಬರುತ್ತೆ, ದೋಷ ಬರುತ್ತೆ ಅಂತ. ಕಾಯಿಲೆ ದೋಷ ಬರಂಗಿದ್ರೆ ಕಾಣಿಕೆ ಡಬ್ಬಲ್ ಬರುತ್ತೆ. ಆಗ್ತಿಲ್ಲ ಡಬ್ಬಿ ಅಲ್ಲೇ ಬರುತ್ತೆ. ನಾನು ಆ ಥರ ಯೋಚನೆ ಮಾಡಲ್ಲ. ನನ್ನ ಆಸೆ ಇಷ್ಟ ನಂಗೆ ಇರೋದೆ. ನಾನು ಈಗ ಕಾರ ಬಂದೆ, ನಾನು ಯಾರು ನೋಡಿ ಡ್ರೈವ್ ಮಾಡ್ಕೊಂಡು ಅಲ್ಲಿ ನನ್ನೇ ಕೇಳಿ ಸ್ವಾಮಿಯರ್ ಇದಾರ ಅಂತವ. ನಾನು ಅಲ್ಲಿದ್ದಾರೆ ಹೋಗ್ರಿ, ಎಲ್ಲಿರ್ತಾರೆ ಸ್ವಾಮಿ ಸಿಗ್ತಾರ ಅಂದ್ರು. ಇನ್ನೇ ಒಂದೇ ಅಲ್ಲ ಅಲ್ಲಿ ಸ್ವಾಮಿ ಸಿಗ್ತಾರ ಅಂತ ನಾವು ಇದೇ ಗೇಮರ್ ಯಾರು ಇಲ್ರಿ, ಎಲ್ಲ ಸಾಯ್ತಾರೆ. ನೀವು 4 ಕಡ್ಗ ಹಾಕಿ ನಾನು ಸ್ವಾಮೀಜಿನೇ, 4 ವಾಲೆ ಹಾಕಿ 4 ಸರ್ಟಿಫಿಕೇಟ್ ಇಟ್ಕೊಂಡು ನಾವು ಓಡಾಡ್ಲ. ಆ ಥರ ಆಸೆ ನನಗೆ ಬೇಡ. ನೀವು ಕೂಡ ಅನ್ನ ನಾವು ತಿಂತಾ ಇರೋದು. ಯಾವತ್ತು ಹೇಳ್ತೀನಿ ಕಡೆ, ನಮ್ದು ನಿಮ್ಗೆ ದುರ್ಗಾಸ್ಥಳ ಅಂತ ನನ್ನ ಹೆಸರು. ದುರ್ಗಾಸ್ಥಳ ಅಂದ್ರೆ ದುರ್ಗಮ್ಮ ಗಂಗಮ್ಮ ನೆಲೆಯೋದ್ರಿಂದ ದುರ್ಗಾ ಪರಮೇಶ್ವರಿ ಅಲ್ಲ. ದುರ್ಗಾಸ್ಥಳ ಅಂದ್ರೆ ಈ ಜಾಗದ ಹೆಸರು. ಈ ಜಾಗದ ಹೆಸರು ಯಾರು ನಿಮ್ಮ ಮನೆ ಬಾಗ್ಲಿ ಬಂದು ಯೂಟ್ಯೂಬ್, ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲೋ ದುಡ್ಡು ಕೊಡಿ ಅಂತ ಹೇಳಿ, ಚೀಟಿ ಕೊಡಿ ಅಂತಂದು ನಿಮಗೆ ಮೋಸ ಮಾಡಿದ್ರೆ ಹೇಳ್ತಾರೆ ಅಲ್ಲಿ ನಿಂತರಿಗೆ. ಯಾರು ಮೋಸ ಮಾಡಿದ್ರೆ 1 ರೂಪಾಯಿ ಮೋಸ ನಾವು ಜವಾಬ್ದಾರಲ್ಲ. ಇಲ್ಲಿ ಮೋಸ ಮಾಡಲ್ಲ ನಾವು. ನಿಮಗೆ ನಂಬಿಕೆ ಇದ್ರೆ ಬಂದು ಅಡ್ಬಿದ್ದೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ. ಗಂಡು ಮಕ್ಕಳು ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ. 9 ಮೆಟ್ಲು ನೋಡೋ ಎನ್ಸ್ಕೊಬಿಡಿ ದಯವಿಟ್ಟು. 5 ಅಡಿ ನೀರ್ ಮೇಲೆ ಕೂತಿದ್ದೆ ಪಾಯ. ದೇವ್ರು ಕೂತಿರಲಿಲ್ಲ, ಎಲ್ಲ ಲೆವೆಲ್ ಹಾಕಿ ದೇವ್ರು ಸಿಕ್ಕಿದ್ದಂಗೆ ಪಾಯ ಇದ್ದಂಗೆ ಅಂತ. 9 ಮೆಟ್ಲು ನಮಸ್ಕಾರ ಮಾಡ್ಕೊಂಡು ನಿಮ್ ಕರ್ಮ ಅರಿಲಿ, ಹಂಗೆ 9 ಮೆಟ್ಲು ಉಲ್ಟಾ ಹೇಳಿರಿ, ನಿಮ್ ಕರ್ಮ ಅಳಿತಿದ್ದೆ. ಅದ್ಬಿಟ್ಟು ದೇವ್ರಿಗೆ ಬಂದು ಪ್ಲೇನ್ ಕಿಸ್ ಹೊಡೆದು ಹುಷಾರ ಜವಾಬ್ದಾರಲ್ಲಪ್ಪ. ಮಕ್ಳಾಗ್ತಾವಂತ ಕೇಳಿದ್ದೆ ಕಾಲ. ಈಗ ಮದುವೆ ಆಗುತ್ತೆ, ಬೆಳಿಗ್ಗೆ ಮದುವೆ ಆಗ್ಬಿಡ್ಬೇಕು, ಮಧ್ಯಾಹ್ನ ಮಕ್ಕಳು ಸಾಯಂಕಾಲ ಡೈವರ್ಸ್ ಆಗಿ ಹೋಗ್ತಿದ್ದಲ್ಲ. ಎಲ್ಲ ಸಿಂಟೆಕ್ ಡಬಲ್ ಯೂಸ್ ಮಾಡಿ ಮೆಂಟಾಗ್ಬಿಟ್ಟಿರ್ತಾರೆ. ಆಯ್ತಾ? ಇವತ್ತು ತುಂಬಾ ರಶ್ ಇರುತ್ತೆ. ದಯವಿಟ್ಟು ಸಾಕಾಸಿ ನಿಮ್ ಕಣ್ಣಿಗಪ್ಪ. ಆಮೇಲೆ ಯಾರು ರಿಕ್ವೆಸ್ಟ್ ಮಾಡ್ತೀವಿ ಅಂದ್ರೆ ಅಲ್ಲಿ ತಡೆ ಹೊಡಿಯಕ್ಕಂತ ಯಾರಿದ್ದೀರಾ 12 ಗಂಟೆ ಕೊಡ್ಸ್ಕೊಡಿ. ಆಮೇಲೆ ಎಲ್ಲಿ ಏನ್ ರಕ್ಷಣೆ ಆಗಲ್ಲ. ಈ ಜಾಗ ಇರೋದೇ ಪುಣ್ಯ. ಆಯ್ತಾ? 12 ಗಂಟೆ ಮೇಲೆ ವಾದ್ಯ ಮಾಡಕ್ ಬರ್ತಾರೆ. ಇಲ್ಲೊಂದು ದೇವ್ರದೊಂದು ಜಾತ್ರೆ ಇರುತ್ತೆ. ಪ್ರತಿ ಅಮಾವಾಸ್ಯೆ ಒಂದು ಅರ್ಧ ಗಂಟೆ 1 ಗಂಟೆ. ಯಾಕೆಂದ್ರೆ ತಾಯಿದು ನಾನು 8 ವರ್ಷ ಹೊತ್ತೊಂದು ಕುಂಡಿದ್ದೆ. ಗಲ್ಗಲಿ ಮುಳಲಿ ನಾವು ಅನ್ನ ತಿನ್ಕೊಂಡ್ ಬಂದಿರೋದು. ಅವಳನ್ನ ಕುಂಡ್ರಕ್ಕಾಗಲ್ಲ, ಅವ್ಳು ಕುಣಿಬೇಕು ಅಂತ ಅವಳ ಅಪ್ಪನೆ. ಈಗ ನಾನೇ ಹೊತ್ಕೊಂಡ್ತೀನಿ ನೋಡಿ. ಮಧುಸೂದರಿಗೆ ಬಂದು ಒಂದು ಅರ್ಧ ಗಂಟೆ 1 ಗಂಟೆ ತಾಯಿದು ಒಂದು ನೃತ್ಯ ಇರುತ್ತೆ. ನೀವು ಕಣ್ಣಿಗೆ ಆನಂದ. ತಡೆ ಹೊಡಿಬೇಕು ಅಂತ ಕೇವಲ ಗುದ್ದಾಡಬೇಡಿ. ಅರ್ಥ ಆಗತ್ತಾ? ಆಮೇಲೆ ಎಷ್ಟಾಗತ್ತ ಹೊಡ್ಸ್ಕೊಳ್ಳಿ. ಅವನೇ ಮಾತಾಡ್ಸಿ, ಅವನಿಗೆ ಮಾತಾಡ್ತಿರ್ಲಿಲ್ಲ, ಮಾತಾಡ್ತಾನೆ ಅಲ್ಲೇದಾನೆ. ನಿತ್ರ ನೋಡಿ ಅವನೇ ಬೋರ್ ಪಾಯಿಂಟ್ ಮಾಡೋದು. ಅವನಿಗೆ ತಂದೆ ಕಿಡ್ನಿ ಫೇಲ್ ಆಯ್ತಂತೆ, ತಾಯಿ ಊಟ ಮಾಡ್ತಾರೆ. ಅವ್ನು ಬಂದು ತಾಯಿ ತಿಂದು ಉಳಿಸ್ಕೊಂಡ ನಿತ್ರ ಅಂತ ಇದ್ದಾರೆ. ಅದ ಅಲ್ಲಾದ್ಮೇಲೆ ಅಲ್ಲಿ ತೀರ್ಕೊಂಡು ಕಾಯಿ ಅವಶ್ಯಕತೆ ಏನಿಲ್ಲ. ಅರ್ಥಾಗತ್ತಾ? ಅದಾದ್ಮೇಲೆ ಬಂದಿಲ್ಲ, ತಾಯಿ ನಮ್ಮ ನೋಡ್ತಾಳೆ ಕಣ್ ತುಂಬಾ. ಆಮೇಲೆ ಅವ್ರು ನಿಧಾನ ತಗೊಳ್ಕೊಳ್ಳಿ. ನಿಮ್ಮ ಮನೆಗೆ ನಿಧಾನಕ್ಕೆ ಹೋಗಿ. ನಿಮ್ಮ ಮೆಸೇಜು ನಿಮ್ಮ ಫೋನ್ ಎಲ್ಲೋಗಲ್ಲ. ಸ್ವಾಮಿಯರು ಬಂದಿಲ್ಲ, ಊರು ದೂರವಾರ ಅಂತ ಅಂದ್ರೆ ನಾನು ಮಾತಾಡಿದ ಬೇರೆ ಬೇಡ. ಆಯ್ತಾ? ನೀವೇ ಪ್ರಪಂಚಕ್ಕೆ ನನ್ನ ಪರಿಚಯ ಮಾಡಿರೋ ಅಂತ ನಾನು ಹೇಳ್ತೀನಿ. ಪದ ಹೇಳಕ್ಕಾಗಲ್ಲ. ಯೂಟ್ಯೂಬ್ ಅಲ್ಲಿ ಬರ್ತಾರೆ, ಅವ್ರು ಪ್ರಚಾರ ಮಾಡ್ತಾರೆ. ಒಬ್ಬ ಶಿವಣ್ಣ ಅಂತ ಬರ್ತಾನೆ, ಕಾಲ್ ಬರುತ್ತೆ, ಅವ್ನು ನನ್ನ ಫೇಸ್ಬುಕ್ ಹಾಕ್ತಾನೆ. ಒಬ್ಬ ಕಣ್ಣು ಬರುತ್ತೆ, ನನ್ನ ಫೋಟೋ ಹಾಕ್ತಾನೆ. ಇರೋ ಹೇಮಂತ್ ಮೋಹಿತ್ ಅಂತ ನೋಡಿ ಸಾಮಾನ್ಯ ಜಾಸ್ತಿ ನೋಡಿರ್ತಾರೆ. ರೂಪಾ ರಾಜೇಶ್ ಅಂತ ಕೇರ್ಪಿಟಿಂದ ಬರ್ತಾರೆ. ಹೋಟ್ಲರ್ ಚೆನ್ನಾಗಿ ವ್ಯಾಪಾರ ಆಗುತ್ತಂತೆ. ನಾನು ಫೇಸ್ಬುಕ್ ಮಾಡಾಕ್ತಾರೆ. ಇವತ್ತು ಯಾರು ಪುಣ್ಯಾತ್ಮರು ಆಗ್ತಾರೆ. ಸಾಧ್ಯವಾದ್ರೆ ಶೇರ್ ಮಾಡಿ. ಯಾರು ಬರ್ಲಿಕ್ಕಾಗಲ್ಲ, ಬರ್ಲಿಕ್ಕೆ ಗೊತ್ತಿಲ್ಲ, ಬಡವ್ರಿಗೆ ಅಕ್ಕಪಕ್ಕ ತೀರ್ಥ ಕೊಡಿ. ಇಲ್ಲಿ ಪವಾಡ ನಿಮ್ಮ ನಂಬಿಕೆ. ಅರ್ಥ ಆಗುತ್ತೆ ನಿಮ್ಗೆ? ಇಲ್ಲಿ ಗುರುಗಳು ಸ್ವಾಮಿಯರು ಅಂದ್ಬೇಡಿ, ನಾವು ನಿಮ್ಮ ಮನೆಯರೇ. ಅಲ್ಲೇನೆ ಕಿಸ್ಕೊಬೇಡಿ. ಸಾಯಂಕಾಲ ಕೈರಿ, ಸಾಯಂಕಾಲ ಮನೆಗೆ ನಿಮ್ಮ ಮನೆಗೆ ಹೋಗ್ರಿ ದಯವಿಟ್ಟು. ನಾವಲ್ಲಿ ಆಸ್ತಿ ಕೇಳ್ಬೇಡ್ರಿ. ನಮ್ಗೆ ಓಮಿನಿ ಕೊಡ್ತೀನಿ, ಆಸ್ತಿ ಬರೀತೀನಿ ಸುಳ್ಳು ಹೇಳಿ. ಆಯ್ತಾ? ಯಾವುದೇ ಕಾರಣಕ್ಕೂ ಒಂದ್ಸರಿ ಅವನಿಗೊಂದ್ಸರಿ ಯಾವತ್ತೇ ಬಂದು ಬರಕಾಯಿ ಬರಲ್ಲ. ಪುಣ್ಯಾತ್ಮ ಒಂದ್ಸರಿ ಮಣ್ಣಿಗೊಂದ್ಸಲ ಕ್ಲಾಸ್ ಹಾಕೋಣ.
ಯಾವತ್ತ ಬಂದು ಬರಕೈಲಿ ಬರಲ್ಲ. ಪುಣ್ಣಪ್ಪ ಕನಕಪುರ ರೋಡಿನ ಏನೋ ಪ್ರಸಾರ ಮಾಡ್ಕೊಂಡ್ ಬರ್ತಾನೆ ನೋಡಿ. ನಮ್ ದೇವಸ್ಥಾನದಲ್ಲಿ ಮುಖ್ಯವಾದ ನಂಬಿಕೆ ಅರ್ಥ ನಿಮ್ಗೆ ನೆನಪಿಲ್ಲ. 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿಗಳು, ವಿಗ್ರಹ ಮೂರ್ತರ ಮಕ್ಕಳು ನೋಡಿ. ಒಂದೇ ಒಂದೇ ರಕ್ತ ನಾಯಿ ನೆಕ್ಕಲ್ಲ, ಒಂದೇ ಒಂದು ಸೊಳ್ಳೆ ಕಡೆಯಲ್ಲ. ಈ ಕಳಸ ಮುಕ್ಕಳ ಹೊತ್ಕೊಂಡು ಕುಡಿತೀನಿ ನೋಡಿ. ಒಂದೇ ಒಂದಡಿ ಕಳಸ ನೀತಿಲ್ಲ. ಇದೇ ಪವಾಡ. ನಂಬಿರೇ ದೇವರು, ನಂಬಿಲ್ಲ ಅಂದ್ರೆ ಇಲ್ಲಿ ದಂಡಂ ದರ್ಶನ ಅಲ್ಲ. ನೀವೇ ಯೂಟ್ಯೂಬ್ ಅಲ್ಲಿ ಹಾಕಿ ನೋಡ್ಕೊಂಡ್ಬಿಡಿ ಗತ್ತೋಡ್ರೆ ಏನಾಗ್ತದೆ ಅಂತ. ಜಾಸ್ತಿ ಹೇಳಕ್ಕಾಗ ನಂಬಿಕೆ. 2ನೇದು ತೀರ್ಥ. 3ನೇದು ನಿಮ್ಮನೆ ಗಡಿಯಾರ, ಟಿವಿ ಟೈಮ್, ಫೋಟೋ. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಒಳಗಿದ್ದೀನಿ, ಅತ್ತಾಗಿದ್ದೀನಿ, ಬೆಳಗ್ಗೆ ಅವಳು ಮುಟ್ಟಿ ಕೆಲ್ಸಕ್ಕೆ ಹೋಗ್ತಾರೆ. ಮತ್ತೆ ಉಂಡು ಮಂಕಡ ದೇವ್ರು ಬರಲ್ಲ, ಕೆಲ್ಸಕ್ಕೆ ಹೋಗಿ ಆಯ್ತಾ. ಇನ್ನ ಮಕ್ಕಳು ಓದ್ತಿಲ್ಲ ಅಂದ್ರೆ ಬರ್ಸಿ ದುರ್ಗಾಸ್ಥಳ ಅಂತ. ನೀವು ಬರ್ರಿ ದುರ್ಗಾಸ್ಥಳ ಅಂತ, ದುರ್ಗಮ್ಮ ಗಂಗಮ್ಮ ಇರ್ತಾರೆ ಆಯ್ತಾ. 4ನೇದು ಮೈ ಮೇಲೆ ಅಂತರ. ನಿಮಗೆ ನಾಚಿಕೆ ಆಗುತ್ತೆ ಅಂದ್ರೆ 3 ದಿನ ಗಂಟೆ ಬಂದು ಗಂಡ್ಮಕ್ಳು ಹಂಗೆ ಇರಲಿ, ಗಂಡ್ಮಕ್ಳು ನಾಚ್ಕೊಳಲ್ಲ ಆಯ್ತಾ. ಆಮೇಲೆ ನಿಮ್ಮ ವಾಹನ ಯಾವುದೇ ಇರಲಿ, ನಿಮ್ಮ ವ್ಯಾಪಾರ ಮಾಡೋ ಜಾಗ ಇರಲಿ, ಅಂಗಡಿ ಇರಲಿ, ದಯವಿಟ್ಟು ಒಳಗೆ ಮುಚ್ಚಿಕ್ ಬಡಿ, ಗ್ಯಾಸ್ ಕಲಿಗೆ ಇಕ್ಬೇಡಿ, ಗಾಡಿಗೂ ಟಿಕ್ಕೊಳಗೆ ನಿಂಬೆ ಇಕ್ಬೇಡಿ, ನಿಂಬೆ ಇಕ್ಬಾರ್ದು. ಕಾಣಂಗೆ ಇಟ್ಕೊಳ್ಳಿ. ಪಾಸ್ಟಾಗಿಂದ ಪಾಸ್ಟಾಗಿ ಹೆಂಗ ಕಂತರಂಗೆ ಒಳಗಿಂದ ಕಂಡ್ರೆ ಒಳಗೆ ನಿಮಗೆ ಸೇಫ್ಟಿ, 2 ಕಡೆ ಸಿದ್ಧ ಕೂಡ ಹೊರಗೆ ದೃಷ್ಟಿ ಸೇಫ್ಟಿ. ರಸ್ತೆ ಕೋಳಿ ಮೆಟ್ಟೆ ತೊಳೆಯುತ್ತೆ, ಮಾಟ ತೊಳೆಯುತ್ತೆ, ಮಂತೊಡಿ ಯಾವುದೇ ತೊಂದರೆ ಆಗದಿರ್ಲಿ ಅಂತ ಅಷ್ಟೇ ನಂಬಿಕೆ ಆಯ್ತಾ. ಸಾಧ್ಯವಾದ್ರೆ ಶೇರ್ ಮಾಡಿ ಇಷ್ಟೇ. 1 ತೀರ್ಥ, 2 ನಂಬಿಕೆ, 3 ಫೋಟೋ. ಹಾಲಲ್ಲಿ ಗಡಿಯಾರ, ಟಿವಿ ತೆಗಿರ್ಬೇಕು. ದೇವ್ರ ಮನೆಗೆ ಪೂಜೆ ಮಾಡಿಲ್ಲ, ಸ್ನಾನ ಮಾಡಿಲ್ಲ ಅನ್ಬೇಡಿ. ಹೋಗಬೇಕು ನಮಸ್ಕಾರ ಮಾಡಿ, ಬರುವಾಗ ನಮಸ್ಕಾರ ಮಾಡಿ. ಈಗೆಲ್ಲ ನಿಂಬೆ ನಿಲ್ಲಿಸಿ ಪಕ್ಕ ಮನೆಗೆ ನಿಂಬೆ. ಹಂಗಾಗಿ ಮನೆ ಮಕ್ಕಳಿಗೆ ಫೋಟೋ ಇಕ್ಕಿ 4ನೇದು ಅಂತರ ಹಾಕೊಳ್ಳಿ. ಸಾಧ್ಯವಾದ್ರೆ ಶೇರ್ ಮಾಡಿ ದುರ್ಗಾಸನ ಪೇಜ್ನ. ಯಾರು ಬರ್ಲಿಕ್ಕಾಗಲ್ಲ, ಬರ್ಲಿಕ್ಕೆ ಗೊತ್ತಿಲ್ಲ, ಬಡವರಿದ್ದಾರೆ. 9 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾ, ಮರಿ ಕಡಿಬೇಕಾ, ಕುರಿ ಮನ್ಸಲ್ಲಿ ಒಂದು ಶುದ್ಧ ನಂಬಿಕೆ ಇರ್ಲಿ. ಅರ್ಥಾಗತ್ತಾ? ಇಲ್ಲ ತುಂಬಾ ನಾನು ಬಿಲ್ಡಪ್ ಕೊಡ್ತೀನಿ. ಯಾರು ಬಿಲ್ಡಪ್ ಕೊಡೋರಿದ್ದೀರಿ, ಕಾಣಿಕೆ ಡಬ್ಬಿ ತೋರಿಸಿ ನಿಮ್ ಪ್ರೀತಿನ. ಕಾಣಿಕೆ ಡಬ್ಬಿ ನಿಮ್ ಪ್ರೀತಿ ಏನ್ ತೋರಿಸ್ತೀರಾ? ಕಾಣಿಕೆ ಡಬ್ಬಿ ತೋರಿಸಿ. ಇಲ್ಲ ದುಡ್ಡು ತಂದಿಲ್ಲ, ಗೂಗಲ್ ಪೇ, ಫೋನ್ ಪೇ ಅಂದ್ರೆ ಇಲ್ಲಿ ಬಂದಾಗ ಹೇಳಿ ಯಾರಿಗೆ ಮಾಡ್ಬೇಕು ಹೇಳ್ತೀನಿ. ನಿಮ್ ಕೈಲಿ 1 ರೂಪಾಯಿ ಮಾಡೋಗಿ ಸಾಕು, 1 ರೂಪಾಯಿ. ಆಮೇಲೆ ನಾವು ನಿಮ್ಗೆ ಕೇಳೋದು ಒಂದೇ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಇಷ್ಟರ ಸಂಗತಿ ಏನಂದ್ರೆ ತುಂಬಾ ಜನ ಗಲಾಟೆ ಮಾಡ್ಕೊಂಡು ಅನುಭವಿಸ್ಬಿಟ್ಟಿರಲ್ಲ. ಒಬ್ಬ ಗಲಾಟೆ ಮಾಡ್ಕೊಂಡು ಕಾಲ್ ತೊಂದರೆ ಅನ್ಭವಿಸ್ಬೇಡಿ. ಇದ್ದೇ ಇದ್ರಿ ಇರಿ, ದರ್ಶನ ಮಾಡ್ಕೊಂಡು ಹೋಗಿ, ಮಾತಾಡ್ಕೊಂಡು ಹೋಗಿ ಪ್ರಸಾದ ಕೊಡ್ತೀವಿ. ಅರ್ಜೆಂಟ್ ಇದೆಯಾ, ಒಂದ್ ವೇಳೆ ನಿಮ್ಗೆ ತೊಂದರೆ ಇದೆಯಾ, ಯಾವ ದೇವರು ಬಾ ಅಂತ ಕರೆಯಲ್ಲ. 3 ಸರಿ ಬಾ ಅನ್ನಲ್ಲ. ನಿಮ್ಗೆ ಕೊನೆ ಕಷ್ಟ ಇದ್ರೆ ನಿಧಾನಕ್ಕೆ ಮನೆಗೆ ಹೋಗಿ. ಅದ ರಸ್ತೆ ಹುಷಾರಿವಲ್ಲ, ಆಯ್ತು ಪೂಜೆ, ಗಾಡಿ ರಜೆ ಇರುತ್ತೆ, ಲೀವ್ ಇರುತ್ತೆ. ಡ್ರೈವರ್ಗೆ ಹೇಳಿ ನಿಧಾನ ಕೊಡ್ಸಿ ಅಂತ. ಅವನಿಗೆ ಕುಟುಂಬ ಇರುತ್ತೆ, ನಿಮ್ಗೆ ಕುಟುಂಬ ಇರುತ್ತೆ. ನೀವು ನಿಧಾನಕ್ಕೆ ಹೋಗಿ. ಡ್ರೈವರ್ ಡಿಜೆ ಸೌಂಡ್ ಹಾಕೊಂಡು ನೀವೆಲ್ಲ ಖುಷಿ ಪಡ್ಬೇಡಿ. ಕನ್ನಡ ಗುದ್ದಾಗ ಬಾಯ್ ಬಿಡ್ಕೋಬೇಡಿ. ಡಿಜೆಗೆ ಏನೋ ಬೇಡಪ್ಪ, ಸಣ್ಣಕ್ಕೆ ಸೌಂಡ್ ಹಾಕಿ ನಿಧಾನಕ್ಕೆ ಮನೆಗೆ ಹೋಗಿ ಅಂತ ಹೇಳಿ. ನಾನು ಡ್ರೈವರೇ ಬಂದು ಕೇಳ್ತಾರೆ, ಪೊಲೀಸ್ ಹೋಗ್ತೀನಿ. ನಾನು ಫಸ್ಟ್ ಬಂದು ಗಾಡಿ ತಂದ ಕೇಳ ದಕ್ಕಿದ್ಯಾ ಅನ್ನೋ ಡ್ರೈವರ್ ಸರಿಲ್ಲ ಅನ್ಬೇಡಿ ಆಯ್ತಾ. ನಿಧಾನಕ್ಕೆ ಮನೆಗೆ ಹೋಗಿ, ನಿಧಾನಕ್ಕೆ ಆರಾಮ ಹೋಗಿ. 1 ಗಂಟೆ ಕರೆಕ್ಟ್ ಪ್ರಸಾದ ಕೊಡ್ತೀನಿ. ದಯವಿಟ್ಟು ಸಾಧ್ಯತೆ ಯಾರ್ಯಾರಲ್ಲಿ ಇದ್ದರೆ ತಲೆಗಡೆ ಬನ್ನಿಗೆ ದಯವಿಟ್ಟು ನೀವು ಬನ್ನಿ. ಕ್ಯೂ ಏನ್ ಬೇಡ, ಏನಾಗಲ್ಲ, ತಲೆ ಕಸ್ಕೊಬೇಡಿ ಆಯ್ತಾ. ಬನ್ನಿ, ಈಗ ಆಗ್ತದೆ. ಈಗ 1 ಗಂಟೆ ಸಹಕರಿಸ್ತಿರಲ್ಲ ನೋಡಿ. ನಿಮ್ ಕಣ್ಣಿಗೆ ಆನಂದ. 2 ವರ್ಷ ದೇವರನ್ನು ಕುಡಿದಿ ಇದ್ರ ಬಟ್ಟೆ ನೋಡಿ. ಗೊತ್ತಿಲ್ಲ ಅಂದ್ರೆ ಮಾಲ್ವಾಡ ನಂಗೆ ಕರೆಂಟ್ ಕೊಟ್ಟು ಕಾಣುತ್ತೆ ಮಾರ್ಕಲ್ಲ. ಆಂಧ್ರ ಗೊತ್ತಲ್ಲ, ಅವನಿಂದ ಅಲ್ಲಿ ಕಲ್ಲ ಹೊಡೆದಿರು. ನಮ್ ಹಿಂದೂಗಳು ಗೊತ್ತಲ್ಲ, ಸಕ್ಕತ್ತು ಅಲ್ಲಿ ಬೆಲೆ ಕಂಡ್ರಲ್ಲ ನೋಡಿ. ಅವಳು ಏನ್ ಸಡಗರ ನೋಡ್ಬಿಡಿ. ಈ ಮೂಲಸ್ಥಾನಕ್ಕಿಂತ ಹೆಸರುವಾಸ ಇದ್ದು ಪೀಠ ಏನಾಗುತ್ತೀರ. ನೋಡಿ, ಈ ಬಡವರು ಒಂದು ಪ್ಲೇಟ್ ತಂದಿರೋ ಊಟಕ್ಕೆ ಅಂತ ಅಕ್ಕ, ಬಡ ಅಕ್ಕ ಒಂದ್ಸರಿ ಅಕ್ಕೂ ಒಂದ್ಸರಿ ಪಾಸಕ್ಕನ ಸೀರೆ ಕಡೆ ನಾವು ತಿಂಗೆ ಕೊಟ್ಟಿದ್ದಕ್ಕ. ಒಳಗಡೆ ಆಮೇಲೆ ಏನ್ ಇದು ಅಷ್ಟ್ಬಿಡ್ತೀಯಾ? ಹೌದಾ? ಚಲೋ, ಅದನ್ನ ಆರಿಸ್ಬಿಡ ಹಂಗೆ ಬರ್ತಾರೆ. ಇನ್ನೊಂದ್ಸರಿ ಕೇಳಿ, ಗುರುಗಳಿದಾರ, ಸ್ವಾಮಿಯರಿದಾರ, ಬೇಗ ಹೋಗ್ಬೇಕಾ? ಈ ಕಡೆ ನೋಡೋದಯ್ಯ. ಯಾರು ಗುರುಗಳು ಸ್ವಾಮಿಯರಿಲ್ಲ, ನೀವು ನನ್ನೇ ಗುರುಗಳು ಅಂತ ಕರೆಯೋದು. ನಾನು ಯಾವತ್ತೂ ಗುರುಗಳಾಗಲ್ಲ, ನಿಮ್ಮೊಳಗೆ ಒಬ್ಬ. ಅರ್ಥ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಯಾರ ಮನೆ ಬಾಗನ ಕೊಡ್ತಿಲ್ಲ, ನಂಗೆ ಬಾಗನ ಕೊಡೋದಿಲ್ಲ ಅಂತಕ್ಕಂಥ ಯಾರು ಅಕ್ಕಂಗೆ ಬಂದಿದ್ರೆ, ತಾಯಿ ತಂದಿಲ್ಲ ಅಂತಕ್ಕಂಥ ಸ್ಯಾರಿ ಕೊಡ್ತೀನಿ, ಗೊತ್ತಿರುತ್ತೆ ನಿಮ್ಗೆ. ಮತ್ತೆ ಬರೀ ಹೆಣ್ಮಕ್ಳಿಗೆಲ್ಲ, ಗಂಡು ಮಕ್ಳು ಇಲ್ಲ ಅಂದ್ರೆ ಯಾರಿಲ್ಲ ಅನ್ಕೋಬೇಡಿ. ನೀವು ಬನ್ನಿ, ಕೆಲಸ ಮಾಡಿ ನಮ್ಮ ಕೈಲೇ ಸಹಾಯ ಮಾಡ್ತೀವಿ. ಆಗ್ಬೋದಾ? ನೋಡಿ, ನಿಮ್ಮೂರು ಗುದ್ದಾಡ್ಬೇಡಿ ದಯವಿಟ್ಟು. ಜಾಸ್ತಿ ಅಂತ ಕೂಲ ಗುದ್ದಾಡ್ಬೇಡಿ. ನಿಮ್ಮೂರು ನೀರು ಬರುತ್ತಾ? ನಿಮ್ಮೂರು ರಸ್ತೆ ಇಲ್ವಾ? ನಿಮ್ಮೂರ ಮಕ್ಕಳು ಯಾರಿಲ್ಲ? ಯಾರಿಗೆ ಮಕ್ಕಳು ಪಾಠ ಕಟ್ಟಕ್ಕೆ, ಶಾಲೆಗೆ ಫೀಸ್ ಕಟ್ಟಕ್ಕಲ್ಲ, ಅವ್ರಿಗೆ ಕಟ್ಬಿಡಿ. ನಿಮ್ಮ ಮಕ್ಕಳು ಬರ್ತದೆ ದಿವಸ ಕೇಕ್ ಕಟ್ ಮಾಡಿ ಸಡಗರ ಮಾಡೋ ಬದಲು ಊರಲ್ಲಿ ಯಾರು ಬಡೋರು ಅವ್ರಿಗೆ 2 ಸೀಟ್ ಕೊಡಿಸಿ. ನಿಮ್ಮ ಅಕ್ಕಪಕ್ಕ ಮನೇಲಿ ಯಾರೋ ಇದ್ದು ಓದ್ತಿರೋ ಮಕ್ಕಳಿಗೆ ಶಾಲೆಗೆ ಏನಾರು ಕಟ್ಟಿ ಅಡ್ವಾನ್ಸ್ ಇದು ಫೀಸ್ ಕಟ್ಟಿ ಪುಣ್ಯ ಬರ್ತದೆ. ಆಗಲೇ ಜೀವನ ಸಾಧನೆ ಮಾಡೋಕ್ಕಾಗೋದು. ಗೊತ್ತಾಯ್ತಾ? ನೋಡಿ, ಇದೆ ನಮ್ಮ ಮನೆ.
ಆಯ್ತಾ. ನಾವು ಈ ಸೇವೆ ಮಾಡೋ ಉದ್ದೇಶ ಇಷ್ಟೇ. ಒಂದ್ 10 ರೂಪಾಯಿ ಸರಿ, ಒಂದ್ 100 ಮಗುನೇ ನೋಡಿರ್ಲಿಲ್ಲ, ಇಲ್ಲ 15 ವರ್ಷ ಮಗಳಿರಲ್ಲ ನಂಗೆ ಸತ್ಯ ಅಂತ ಕಾಲ. ನಾವು ಅಪ್ಪ ಕರೆಂಟ್ ಹೊಡಿತು 8 ತಿಂಗಳು ಯಾರು ಬಂದಿರಲಿಲ್ಲ. ಈಗ ತಾಯಿ ಕೊಟ್ಟಳು, ನಿಮ್ಮಂತ ಆಶೀರ್ವಾದ ಇದೆ, ನಿಮ್ಮಂತ ದಯೆ ಇದೆ. ದೇವರೆಷ್ಟು ಮುಖ್ಯ, ನೀವು ಅಷ್ಟು ಮುಖ್ಯ ನಮ್ಗೆ. ಅರ್ಥ ಆಗ್ತದ? ನೀವು ಸಾಕಷ್ಟು ಲೇಟ್ ಆಗುತ್ತೆ ಅಂತ ಹೋಗ್ಬೇಡಿ. ಯಾಕೆ ದಿನಕ್ಕೊಬ್ಬ ಬಂದ್ಬಿಡುತ್ತೆ. ಯಾಕೆ ಇಷ್ಟೆಲ್ಲ ಬೇಜಾರಾಗುತ್ತೆ ಅಂದ್ರೆ ಯಾರೊಬ್ರು ಬಂದ್ಬಿಡ್ತಾರೆ, ಯಾರೊಬ್ರು ಬರ್ತಾರೆ. ನೀವು ನೋಡಿ, ಹೋದ ಮಸೀಸ ನಮ್ ಜಾತಿ, ನಮ್ಮ ಮಂದೇವ್ ನಾವು ಕುಣಿಬೇಕು, ಅಮಾಸೆ ಮಾಡ್ಲೇಬೇಕು. ನಾವು ಅಲ್ಲಿ ಅವನ ಬಿಸ್ತು ಅಂತ ಆಗುತ್ತಾ ಅಂತ ನೀವು ಎಂಥ ಆಮೇಲೆ ಎಂತ ಬರೀಬೇಕು. ಕಟ್ನಾಯವರು ತೀರ್ಥ ಅಂತ ಗುಡ್ಸೋಕ್ಕೆ, ಪೈ ಬತ್ತಿಯಕ್ಕೆ 10 ಗಂಟೆ ಸ್ನಾನ ಮಾಡಿ 12 ಗಂಟೆ 4ವರೆಗೆ ಯೋಗ ಮಾಡಿ 5ವರೆಗೆ ಬರ್ತೀವಿ. ಬರ್ತಾರೆ ಲೇಟ್ ಆಗ ಗಂಟೆ. ಆಮೇಲೆ ಅಂಧ ಮಕ್ಕಳಿಗೆ ಸೀರೆ ಕೊಟ್ರೆ ಯಾವನ ಬಾಕಿ ತಲೆಕೆ ಕಾಣುತ್ತೆ ಅಲ್ಲ. ಅಂದ್ರೆ ಸೀರೆ ಕೊಡೋ ಮೆಸೇಜ್ ನಾವು 10 ಗಂಟೆ ಬೆಳೆದ್ರು, ನೀವು ನಮ್ಮ ಅತ್ತಂಗಿಯರು, ನೀವು ನಮ್ಮ ಅಣ್ತಮ್ಮಗಳು. ಗುರುಗಳಿದಾರ ಅನ್ಬೇಡಿ, ಅಣ್ಣ ಇದಾರ ನೀವು ಖುಷಿ ಆಗ್ತದೆ ಅಲ್ವಾ. ಗುರುಗಳಾದ್ರೆ ನಾವು ಏನ್ ಮಾಡಿ ಬರ್ತಾರ ಅಂದ್ರೆ 4 ವರ್ಷ ಸ್ಟೈಲ ಬರ್ಬೇಕಾ, ತಂಗ್ ಬರ್ಲಾ, ಮುಟ್ಟಂಗಿಲ್ಲ. ಯಾರು ಮುಟ್ಟಕ್ಕೆ 50 ಸಾವಿರ ಮಾಡ್ಬಿಟ್ಟು ಆಯ್ತಾ. ಖುಷಿಯಾಗಿ ದೇವರತನ 1 ಗಂಟೆ 1/2 ಗಂಟೆ ಸಾಕರಿಸಿ ಬಹಳ ಊರಿಂದ ಚಿಕ್ಕನಾಗ್ನಳ್ಳಿಯಿಂದ, ಯಾವ್ದಿಂದ ಚಿಕ್ಕನಾಗ್ನಳ್ಳಿಯಿಂದ ಬಂದಾರೆ, ನಮ್ಮ ಚಿಂತಾಮಣಿಯಿಂದ ಬಂದಾರೆ, ನಮ್ಮೂರ ಬುಧ ಬಂದಾರೆ, ನಮ್ಮ ಅತ್ತಿಮರಮ್ಮ ಪೂಜಾರೆಲ್ಲ ಬಂದವು. ದೇವ್ರನ್ನ ಹೊರ್ತಾರಂತೆ ಖುಷಿಯಾಗಿ. ನಾನಂತೂ ಸಣ್ಣ ಕೊಡ್ಕೊಂಡು ನಂಗೆ ಕುಣಿಯಕ್ ಬರಲ್ಲ, ನೆಟ್ ಬರ್ತೀನಿ ನಾನು ಕುಣಿತೇನೆ. ನೋಡೋಣ ನಿಮ್ಗೆಲ್ಲ ಇವತ್ತು ದೇವರು, ನೀವು ಯಾರು ಶುದ್ಧ ಮನಸ್ಸಿಂದ ಬಂದಿದ್ದೀರಿ, ನೀವ್ ಯಾರು ಕಾಣಿಕೆ ದುಡ್ಡು ಹಾಕಿದಿರಿ, ನೀವ್ ಯಾರು ತಾಳ್ಮೆಯಿಂದ ಇರ್ತೀರಿ, ನಿಮ್ಗೆ ದೇವ್ರ ಒಳ್ಳೇದು ಮಾಡ್ಲಿ ಅಂತ ನನ್ನ ಆಸೆ. ಅರ್ಜೆಂಟ್ ಇದ್ರೆ ದಯವಿಟ್ಟು ಮನೆಗೆ ಹೋಗಿ ಅಲ್ಲಪ್ಪ. ಅರ್ಜೆಂಟ್ ಯಾಕಂತ ಒಂದ್ ವೇಳೆ ತೊಂದರೆ ಇದ್ರೆ, ನಿಮ್ಮನಿಗೆ ಕಷ್ಟ ಇದೆ ಅಂದ್ರೆ ನೋಡಿ ಇಲ್ಲಿ ನೋಡಿ ಯಾವ್ರ ಹಿಂಗ್ ತಾಳ್ಮೆ ಇರ್ಬೇಕು. ಕರೆಕ್ಟ್ ಹೇಳ್ಕೊಂಡ ತಾಳ್ಮೆ ಇರ್ಬೇಕು, ಕೊಡಬೇಕು ಸಾಗರ. ತಾಳ್ಮೆಯಿಂದ ಇರ್ಬೇಕಾ? ಹೆಂಗಿರ್ಬೇಕು? ನೋಡೋದಕ್ಕೆ ಚೆನ್ನಾಗಿರ್ಲಿ. ಸತ್ತೋಗ್ಬಿಡ್ತೀನಪ್ಪ ಅಂದಿದ್ಲು, ಇವಳು ರೆಡಿ ಮಾಡಿದೀನಿ ನೋಡಿ. ನೀವು ಚೆನ್ನಾಗಿರ್ಬೇಕು ಜೀವನದಲ್ಲಿ. ಏನ್ ಗೊತ್ತಾ, ತಾಳ್ಮೆನೆ ಮುಖ್ಯ. ನಾನು ಬಹಳ ಕೋಪಿಷ್ಟ, ಇಷ್ಟಲ್ಲ ಭಯಂಕರ ಕೋಪಿಷ್ಟ. ಆಡೋದ್ರೆ ಹೊಸ ಕೊಟ್ಬಿಟ್ಟಿನಿ ನಾನು. 8 ಸಾಲ ಕೇಳೋರು. ಈಗೆಲ್ಲ ಸೈಲೆಂಟ್. ಯಾಕೆ ಯಾರು ಬಂದು ಕೈ ಮುಗಿದಾರೆ, ಯಾರಿಗೆ ಬೈಯೋದು? ನಮ್ಮ ಮನೆ ಕಡೆ ಕೈ ಮುಗಿದು ಎಂತ ಪುಣ್ಯ ಅಂತ ನಾವಲ್ಲ. ಇವತ್ತು ಗುರುಗಳು ಸ್ವಾಮಿಯರಿಲ್ಲ, ನಾನೇ ಅಣ್ಣ, ತಲೆ ಕಷ್ಟ ಬಡಿ ತಂಗಿಯರು ಯಾರಿದಾರಲ್ಲ ಕೈ ಎತ್ತಿ. ನಂಗೆ ಎಲ್ಲ ನಿಮ್ ಗಂಡುಗಳಿಗೆ ಕೇಸಾಗಿ ಆಸೆ ಬರ್ಕೊಡ್ಬೇಕು. ಈಗೆಲ್ಲ ನಾನು ಗಂಡ ಅಂತ ಕಳಿಸ್ಬಿಟ್ರು. ನೋಡಲ್ಲ ಗುರು ತುಂಬಿ ಕೈ ತಗೊಂಡ್ಬರ್ತಾರೆ ಗೊತ್ತಾ. ಅಕ್ಕಿ ಹಿಂಗ್ ಬಾಳ್ಬೇಕು, ನನ್ನಂಗ್ ಬಾಳಿದೆ. ಹೆಂಗೇಳೆ ವರ್ಷ 64 kg ಇದೀನಿ, ಯಾವ್ದು ಕಾಯಿಲಿಲ್ಲ, ಇಂಜೆಕ್ಷನ್ ತಗೊಳಲ್ಲ, ಮಾತು. ನಾವು ದೇವ್ರನ್ನ ಯಾಕೆ ಪೂಜಿಸ್ತೀವಿ ಅಂದ್ರೆ, ನಾವು 18 ನಮ್ಮ ಮನೇಲಿ ತಾಯಿ ನಮ್ಮವ್ವ ನಮ್ಗೆ ಏನ್ ಕೊಟ್ಟಿಲ್ಲ ಅಂದ್ರೆ ಮಾತೃಂಗ ಕಾಯಿಲೆ, ಇಂಜೆಕ್ಷನ್ ಕಾಯಿಲೆ ಕೊಟ್ಟಿಲ್ಲ. ಮೈಕನವಿದ್ದಾವೆ, ಕಾಲನವಿದ್ದಾವೆ ಅಲ್ವಾ. ಅದಕ್ಕಿಂತ ಶ್ರೀಮಂತ ಯಾರಿಲ್ಲ. ನೀವು ಆರೋಗ್ಯ ಇರಿ, ನಿಧಾನಕ್ಕೆ ಹೋಗಿ, ನಿಮ್ಮ ಅಕ್ಕಪಕ್ಕ ಪ್ರೀತಿಗಿರಿ, ಕಂಡರ ಬಗ್ಗೆ ಯೋಚನೆ ಮಾಡಬೇಡಿ, ಚೀಟಿ ಸಾಯ್ಬೇಡಿ. ಅವಾಗ ಆರೋಗ್ಯ ಮಾಡಿದ್ವಿ. ಬಿಗ್ ಬಾಸ್ ಶುರು ಆಯ್ತು ಅಂತಲ್ಲ, ಹಿಂಗ ಆಗ್ಬಿಡ್ತದೆ ನಿಮಗೆ ಅಲ್ಲ. ಬನ್ನಿ ತಾಯಿನ ಆಮೇಲೆ ದೇವಸ್ಥಾನದ ಒಳಗಡೆ ಮಾತ್ರ ನೀವು ಮೊಬೈಲ್ ಆನ್ ಮಾಡಿ. ನಾನೇ ಮಾತಾಡೋದು ಹೇಳ್ತಿದ್ದೆ, ನಂಗೆ ಸಿಕ್ಕಿರುತ್ತೆ ಇದೇ ಕೈಗೆ. 5 ಅಡಿಗೆ ನೀರು 8 ಅಡಿ ವಿಗ್ರಹ ಮೂರ್ತಿ ಹೇಗಿದೆ ಆಗಿ ಮಕ್ಕಳು. ನೆಕ್ಸ್ಟ್ ರಿಸೆಪ್ಷನ್ ಎಷ್ಟು ಅಮಾವಾಸ್ಯೆ ಮಕ್ಕಳು ಬಂದಿರ್ತಾರೆ, ಹಂಗೆ ಇರ್ತಾರೆ. ಒಳಗೋದ್ರೆ ಅದಾಗ ನೀವು ವಿಡಿಯೋ ಮಾಡ್ಕೋಬಹುದು. ಒಳಗೋದ್ ನೀವು ಆಚೆ ಒಂದು ಫೋಟೋ ಜಲ್ದಿ ಹೊಡ್ಕೊಂಬಿಡಿ, ಅದನ್ನ ಫ್ಲಾಶ್ ಹಾಕ್ಬಿಡಿ. ಯಾಕೆ ಸ್ಟಾಪ್ ಮಾಡಿದೀವಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಒಳಗೋ ವಿಡಿಯೋ ಕಾಲ್ ಮಾಡಿದ್ವಿ ಅಂತಾರೆ. ಹಿಂಗೆ ಬೈಯಂಗಿಲ್ಲ. ಅಕ್ಕಿ ಎಲ್ಲ ಲಾಕ್ ಮಾಡ್ಕೊಂಡಿಯಪ್ಪ, ನಮ್ಮ ಮನೆಗೆ ಯಾರು ಬರ್ಬೇಡಿ, ದೇವಸ್ಥಾನಕ್ಕೆ ಬನ್ನಿ. ಕರೆಕ್ಟನ ಭವ್ಯ, ನಮ್ಮ ಕರೆಕ್ಟನ ದೇವಸ್ಥಾನಕ್ಕೆ ಬನ್ನಿ, ನಮಸ್ಕಾರ ಮಾಡ್ಕೊಂಡು ಮನೆ ಬಾರಪ್ಪ. 8 ಸ್ಥಾನ ಬೇಡಕ್ಕೆ ಬೇಡ, 8 ಸ್ಥಾನ ಮಾಡಿ ಜಿಮ್ ಕೊಡ್ರಿ ಅಂತಾರೆ ಮಕ್ಕಳಿಗೆ.
ಬನ್ನಿ, ದೇವರ ಒಂದು ಒಳ್ಳೆ ಕುಣಿತ. ಎಷ್ಟು ನಾವು ಕುಣಿದಿದ್ದು ಎಷ್ಟು ಕಷ್ಟ ನಿಮ್ಗೆ ಗೊತ್ತಾಗ್ತದೆ. ಆ ತಾಯಿ ಕುಣಿತ ಏನು, ಆ ವೃತ್ತಿ ಏನು ಅಲ್ವಾ, ಗೊತ್ತಾಗ್ತದೆ ಈಗಲ್ಲ. ಬನ್ನಿ ಆ ಕಡೆ ಬನ್ನಿ, ಬನ್ನಿ ಬೇಗ ಬರಲ್ಲ. ಕೇವಲ ಆಮೇಲೆ ಒಂದು ಗಂಟೆ ಸಾಕರಿಸಿ ಒಂದೇ ಉಪವಾಸ ಏನು ನಿಮ್ಮ ಮಟ್ಟ ಕಳ್ಸ ಅಂತ ಬರ್ರಿ. ಕಾಯ್ತೀರಿ, ಪಾಪು ಹುಷಾರಿಲ್ಲ ಅಂತೀರಿ, ಕುತ್ಕೊಳ್ಳಿ. ಪೇಷಂಟ್ ಇದ್ರೆ ಕೇಳ್ತಾರೆ, ಯಾವುದೇ ನಿಜವಾದ ಪೇಷಂಟ್ ಇದ್ರೆ ಕಾಯ ತಾಳ್ಮೆ ಇದ್ರೆ ದಯವಿಟ್ಟು ಕಲ್ಮೆ ಕೂತ್ಕೊಳ್ಳಿ, ನಾವೇ ಬರ್ತೀವಿ. ನಾನೇ ಬರ್ತೀನಿ, ಕಲ್ಮೆ ಕೂತ್ಕೊಳ್ಳಿ, ಇಲ್ಲೇನು ಕೊಡಿಲ್ಲ. ಅರ್ಜೆಂಟ್ ಇದ್ರೆ ಕಾಯಕ್ಕಾಗಲ್ಲ, ಮನೆಗೆ ಹೋಗಿ ದಯವಿಟ್ಟು. ಯಾಕಂದ್ರೆ ಎಲ್ಲೋ ಕಾಯ್ತೀರಿ, ಎಲ್ಲೋ ಇಲ್ಲಿ ಕಾಯಲ್ಲ. ಬಂತ ಸಂಸಾರ ಆಗ್ಬಿಡುತ್ತಾ, ಸ್ಕ್ರೀನ್ ಟಚ್ ಮೊಬೈಲು ಸ್ಕ್ರೀನರ್ ಅನ್ಕೊಂಡ್ಬಿಟ್ರೆ ಜನ ಎಲ್ಲ. ಕಾಯ ತಾಳ್ಮೆ ಇದ್ರೆ ಸ್ವಲ್ಪ ನೋಡ ಆತರ ಇದ್ರೆ ಕುತ್ಕೊಂಡು ಕಾಯಿರಿ ದಯವಿಟ್ಟು. ಅರ್ಜೆಂಟ್ ಇದ್ರೆ ಮನೆಗೆ ಹೋಗಿ, ನಿಮ್ ಮನೆಗಳಿಗೆ ಆರಾಮ ನಿಮ್ದೇ ಮನೆಗೆ ಹೋಗಿ. ಕರೆಕ್ಟ್ ಅಣ್ಣ? ಈ ಎಲ್ಲೋ ಕಾಯ್ತಾರ, ಇಲ್ಲಿ ತಬ್ಬ ಕಾಯಲ್ಲ, ಲೇಟ್ ಆಗುತ್ತಾ ಅಂತಾರೆ, ಅದೇ ಬೇಜಾರ. ನೀವು ಕುತ್ಕೊಂಡ ನಾವ್ ಯಾವ್ರಪ್ಪ ಯಾವುದೇ ಹ್ಯಾಂಡಿಕ್ಯಾಪ್ ಪೇಷಂಟ್ಗೆ, ನಿಜವಾದ ಹ್ಯಾಂಡಿಕ್ಯಾಪ್ ಪೇಷಂಟ್ಗೆ ನಾವೇ ಅಂತರ ಫ್ರೀ ಕಟ್ತೀವಿ. ಅರ್ಥಾಗತ್ತಾ? ಸುಮ್ನೆ ಆಕ್ಸಿಡೆಂಟ್ ಮತ್ತೆ ಕೈ ನೋವು ಕಾಲು ನೋವು ಇದ್ದಾರಲ್ಲ, ಮತ್ತೆ ಮನೆ ಮಂಗಡರೆ ಕೊಡಲ್ಲ. ನಿಜವಾಗಿ ಯಾವ ರೀತಿ ಕೊಡ್ತೀವಿ ಆಯ್ತಾ? ತಂಗಿ ಯಾರು ಹೆಲ್ಪ್ ಮಾಡ್ಬೋದು ಹೇಳಿ. ಮನೆ ಕಟ್ಟಿರಮ್ಮ ಯಾರು ಬೇಡ ತಂಗಿವ? ನಿಮಿಷ ಕಾಯ್ಬೇಕು. ಅರ್ಧ ಗಂಟೆ 1 ಗಂಟೆ ದಯವಿಟ್ಟು ಸಾಕಷ್ಟು ಯಾರು ಗಲಾಟೆ ಮಾಡಬೇಡಿ. ಅರ್ಜೆಂಟ್ ಇದೆಯಾ ಅಂತಕ್ಕಂಥ ಮನೆಗೆ ಹೋಗೋದು, ಯಾರು ನಿಮ್ಮ ಮನೆ ಟಿವಿ ಹೋಗುತ್ತೆ, ಮೆಸೇಜ್ ಹೋಗುತ್ತೆ. ನಮಗೆ ಹಬ್ಬ ಪ್ರತಿ ನೋಡಿ, ಅದೇ ಜಾಗ ಕೂತಿದ್ದೇವರು ಇವತ್ತವ್ರು ದೇವ್ರು ಅದೆಲ್ಲ ಕರ್ಗೆ ಇಲ್ಲ ಕಾಣತ್ರ ನೋಡಿ. ಏನ್ ನೋಡ್ತೀರಿ ನೀವೆಲ್ಲ? ಅದೇ ಜಾಗ ಕೂತಿದ್ದ ಜಾಗ ನೋಡೋದು, ಗುಡ್ಡನೇ ಕರ್ಗೆ ಇಲ್ಲ. ಗೊತ್ತಾಗತ್ತಾ? ನೋಡಂತೆ ಒಂದು